I should, whatever I have, ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಆ್ಯಂಡ್ ಮನಿ ಆಲ್ಸೋ, ಧಾರಾಕಾರವಾಗಿ ಕೊಡಬೇಕು ನಾನು. ಇದು ನೋಡ್ಕೊಳ್ಳಿ, ಇಲ್ಲಿ ಬರ್ಲಿಕ್ಕೆ ಮುಂಚೆ ಒಂದು 10 ನಿಮಿಷ ನಾನು ಧ್ಯಾನ ಮಾಡೋಕ್ಕೆ ಒಂದು ಸುಮ್ಮನೆ 10 ನಿಮಿಷ ಹಂಗೆ ಮೆಲ್ಲಕ್ಕೆ ಹಾಕೊಳ್ತಾ ಇದ್ದೆ. ಇವತ್ತು ಯಾರೂ ಇರಲಿಲ್ಲ ಮನೆಯಲ್ಲಿ, ನಾನೊಬ್ಬನೇ, ನಮ್ಮ ಲಲಿತಮ್ಮ, ಇಷ್ಟು ಜನ ಬಿಟ್ಟರೆ ಯಾರೂ ಇರಲಿಲ್ಲ. ನಾನು ನನ್ನ ರೂಮ್ನಲ್ಲಿದ್ದೆ, ಲಲಿತಮ್ಮ ಇಲ್ಲಿ ಅಡುಗೆ ಮನೆಯಲ್ಲಿದ್ದರು. 5 ನಿಮಿಷ ಸುಮ್ಮನೆ ಒಂದು ಕೂತ್ಕೊಂಡು ಮೆಲ್ಲಕ್ಕೆ ಹಾಕ್ಕೊಳ್ತಾ ಇದ್ದೆ. ಆಗ ದೇವಿ ಎಲ್ಲ ಇದನ್ನೆಲ್ಲ ಹೇಳ್ತಾ ಬಂದ್ಲು. ಏನು ಸಂದೇಶ ಕೊಡಲಿ ದೇವಿ ಅಂತ ನಾನು ಕೇಳ್ತಾ ಇದ್ದೆ. ದೇವಿ ಹೇಳ್ತಾ ಇದ್ದೆ, ಸಂದೇಶ ಕೊಡು ಭಕ್ತರುಗಳಿಗೆ. ಏನು ಸಂದೇಶ ಕೊಡಬೇಕು ನಾನು ಕೇಳಿದಾಗ ಹೇಳಿದ್ಲು, ಅವರಲ್ಲಿರೋ ಜುಗ್ತನ ತೆಗಿ ಫಸ್ಟು, ಈ ಧ್ಯಾನ ಈ ಜ್ಞಾನನ ಹೇಳು. ಲೆಟ್ ದೆಮ್ ರಿಮೂವ್ ಮೈ ಸರ್ಲಿನೆಸ್. ನೀವೇನು ಕೊಟ್ಟಿದ್ದೀರಾ, ಏನು ಮುಂದಕ್ಕೆ ಕೊಡ್ತೀರಾ ಅನ್ನೋ ವಿಚಾರ ಅಲ್ಲ, ನಿನ್ನಲ್ಲಿ ಇರೋತಕ್ಕಂಥ ಕಲೆಗಳು, ಕಲಾಸಿದ್ಧಿಗಳು, ಅದರಲ್ಲಿ ವಾಟ್ ಮದರ್ ಹ್ಯಾಸ್ ಆಲ್ರೆಡಿ ಬ್ಲೆಸ್ಡ್ ಯು ವಿತ್ ದಟ್ ಅಬೆಂಡೆನ್ಸ್. ಏನಿದೆ ಅಬೆಂಡೆನ್ಸಲ್ಲಿ ನಿಮ್ಮಲ್ಲಿ? ದುಡ್ಡಲ್ಲ, ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಏನಿದೆ? ಏನೋ ಒಂದು, ಪ್ರತಿಯೊಬ್ಬರಲ್ಲೂ ನಿಮ್ಮಲ್ಲಿ ಒಂದು ಕಲಾಸಿದ್ಧಿ ಇದೆ. ದೇರ್ ಈಸ್ ಒನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್. ದುಡ್ಡಲ್ಲ, ಟ್ಯಾಲೆಂಟ್, ಒಂದು ಕಲಾಸಿದ್ಧಿ ಇದೆ. ಆ ಟ್ಯಾಲೆಂಟನ್ನ ಉಪಯೋಗಿಸ್ಲಿಕ್ಕೆ ಮೆಸೇಜ್ ಕೊಡು. ದೆನ್ ದೇ ವಿಲ್ ಗೆಟ್ ಇನ್ ಟು ದ ಝೋನ್ ಆಫ್ ಅಬೆಂಡೆನ್ಸ್. ಒಂದು 10 ನಿಮಿಷದಲ್ಲಿ ಇದನ್ನೆಲ್ಲ ಬರೆದು ನಾನು ಶಾಲಿನಿಗೆ ಕಳಿಸ್ದೆ. ಶಾಲಿನಿ, ಇದೇ ಪಾಯಿಂಟ್ ಇವತ್ತು, ಈ ಪಾಯಿಂಟ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ನೋಡಿ, ಇದನ್ನು ಆಮೇಲೆ ನೀವು ಬೋರ್ಡಲ್ಲಿ ಬರೆದುಬಿಡಿ. ಯು ಹ್ಯಾವ್ ಟು ಗೆಟ್ ಇನ್ ಟು ದ ಫಾಂಟ್ ಆಫ್ ಅಬೆಂಡೆನ್ಸ್. ಮದರ್ ಗಿವ್ಸ್ ಈಚ್ ಒನ್ ಆಫ್ ಯು ದ ಫಾಂಟ್ ಆಫ್ ಅಬೆಂಡೆನ್ಸ್. ನಿಮ್ಮಲ್ಲಿ ಚಿಲುಮೆ ಮಾಡೋತಕ್ಕಂಥ ಸಮೃದ್ಧಿನ ಅವಳ ಕೃಪೆಯಿಂದ ನಿಮ್ಮ ಒಳಗಡೆ ಚಿಲುಮೆ ಆಗಬೇಕು. ಆ ಚಿಲುಮೆ ಆದರೇನೆ ನಿಮಗೆ ಸಮೃದ್ಧಿತನ ಬರೋದು. ನಿಮಗೆ ಬೆಳ್ಳಿ, ವಜ್ರ, ವೈಡೂರ್ಯ ಮಾತ್ರ ಅಲ್ಲ, ಅದನ್ನೆಲ್ಲ ನೈಮಿಷಾರಣ್ಯದಲ್ಲಿ ಇವತ್ತು ಅವಳೆಲ್ಲ ಈ ರೀತಿ ಜ್ಞಾನ ವಿತರಣೆ ಮಾಡ್ತಾ ಇದ್ದಾಳೆ. ಆ ಜ್ಞಾನ ವಿತರಣೆ ಮಾಡಿದಾಗ ಎಲ್ಲ ನಮ್ಮೆಲ್ಲರಿಗೂ ನಮ್ಮ ಕುಲ ಋಷಿಗಳು, ನಮ್ಮ ಗೋತ್ರ ಋಷಿಗಳು ನಮಗೆ ಈ ರೀತಿ ಸಂದೇಶನ ಕಳಿಸ್ತಾ ಇದ್ದಾಳೆ. ಶಿ ಈಸ್ ಗಿವಿಂಗ್ ಅಸ್ ಆ್ಯಂಡ್ ಶಿ ಈಸ್ ಇನ್ಸ್ಟ್ರಕ್ಟಿಂಗ್ ಅವರ್ ಓನ್ ಋಷೀಸ್. ನಮ್ಮ ಕುಲ ಋಷಿ, ನಮ್ಮ ಗೋತ್ರ ಋಷಿ, ನಮ್ಮದೇ ಆದಂಥ ದೇವರು, ದೇವತಾ ಶಕ್ತಿಗಳು, ನಮ್ಮದೇ ಆದಂಥ ಕುಲದೇವರು, ನಮ್ಮದೇ ಆದಂಥ ಗ್ರಾಮದೇವರು, ನಮ್ಮದೇ ಆದಂಥ ಆರಾಧನೆ ದೇವರು, ನಮ್ಮದೇ ಆದಂಥ ಆಶ್ಚರ್ಯ ಮಾಡತಕ್ಕಂಥ ದೇವರುಗಳು, ದೇವಿ ನಿಮಿಷಾಂಬೆ, ಇವರೆಲ್ಲ ಸೇರಿಕೊಂಡು ನಮಗೆ ಈ ಮೆಸೇಜ್ ಕಳಿಸ್ತಾ ಇದ್ದಾಳೆ ದೇವಿ ಇವುಗಳ ಮೂಲಕ. ಈಗ ಋಷಿ ಮುನಿಗಳು ಯಾರು? ನೀವುಗಳೇ. ನಿಮಗೇ ದೇವಿ ಹೇಳ್ತಾ ಇದ್ದಾಳೆ. ಸೊ ನೀವನ್ನೆಲ್ಲ ಇದನ್ನು ಸ್ವೀಕರಿಸಿ ನಿಮ್ಮಲ್ಲಿರೋತಕ್ಕಂಥ ಸಮೃದ್ಧಿತನ, ನಿಮ್ಮಲ್ಲಿರೋತಕ್ಕಂಥ ಜಗ್ತನನ ತೆಗೆದು ನಿಮ್ಮಲ್ಲಿ ಸಮೃದ್ಧಿಯಾಗಿ ಇದನ್ನು ವಿಕಸನೆ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ when you give this kind of a knowledge and this kind of when you eliminate the miserliness in you. ಎಷ್ಟೋ ಜನ ನೀವು ಬಿಕಾಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ you will not give knowledge. ಮೋಸ್ಟ್ ಆಫ್ ಯು ವಿಲ್ ಥಿಂಕ್, ಈ ನಾಲೆಜ್ ಇನ್ನೊಬ್ಬ ದುಡ್ಡು ಮಾಡಿಬಿಡ್ತಾನೆ, ನನಗೇನೂ ಸಿಗಲ್ಲ, ಇದೆಲ್ಲ ಮಾಡ್ತೀರಾ. ಮೋಸ್ಟ್ ಆಫ್ ಯು ವಿಲ್ ಡೂ ಇಟ್ ಅಟ್ ಆಲ್ ಟೈಮ್ಸ್, ಇಫ್ ನಾಟ್ ಅಟ್ ಲೀಸ್ಟ್ ಸಮ್ ಟೈಮ್ಸ್. ಇನ್ನು ಹೇಳ್ಬಿಟ್ರೆ ಕಷ್ಟ. ದಿಸ್ ಇಸ್ ಮೈ ಸೀಕ್ರೆಟ್. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡೇನೆ, ದಿಸ್ ಇಸ್ ದ ಸೀಕ್ರೆಟ್. ಹಂಚ್ಕೊಳ್ಳಿ.
ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್, ಅಬಂಡೆನ್ಸ್. ಯು ಶುಡ್ ಗಿವ್ ಇಟ್. ಟ್ರಕ್ ಲೋಡ್ ಕೊಡೋಲ್ವಾ, ತೊಂದರೆ ಇಲ್ಲ. ಅಟ್ಲೀಸ್ಟ್ ಒಂದು ಬಾದಾಮ್ ಹಲ್ವಾದಷ್ಟು ಒಂದಿಷ್ಟು ಅವ್ರ ಬಾಯಿಗೆ ರುಚಿ ಸಿಗೋ ಹಂಗೆ, ಅವ್ರ ಆತ್ಮಕ್ಕೆ ರುಚಿ ಸಿಗೋ ಹಂಗೆ, ಅವರಲ್ಲಿರೋತಕ್ಕಂಥ ಜುಗ್ಗುತನದಲ್ಲಿ ಒಂದು ರುಚಿ ಬಂದಾಗ, ಆ ಪರಮಾನಂದ ಅನ್ನೋ ರುಚಿ ಬಂದಾಗ, ಆ ಜ್ಞಾನದಲ್ಲಿ ನಿಮಗೆ ಅಬೆಂಡೆನ್ಸ್, ಇವತ್ತಿನ ದಿವಸ ನಿಮಗೆ ಸಮೃದ್ಧಿತನ ಬರುತ್ತೆ. ನಿಮ್ಮಲ್ಲಿರೋ ಜುಗ್ಗುತನ ತೆಗೆದ್ರೆ ನಿಮ್ಮಲ್ಲಿರೋತಕ್ಕಂಥ ಸಮೃದ್ಧಿತನ ಬರೋಕ್ಕೆ ಶುರುವಾಗುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ನೋಬಡಿ ಈಸ್ ಆಸ್ಕಿಂಗ್ ಯು ಮನಿ. ನೋ, ದುಡ್ಡಲ್ಲ ಇಂಪಾರ್ಟೆಂಟು. ಮನಸ್ಸು ಬಿಚ್ಚಿ ಹೇಳಿ, ಮನಸ್ಸು ಬಿಚ್ಚಿ. ನಿಮ್ಮಲ್ಲಿ ಏನೋ ಒಂದು ಕಲೆ ಇದೆ, ಸಹನೆ ಇದೆ, ದಟ್ಸ್ ಅ ಕಲೆ, ದಟ್ಸ್ ಅ ಟ್ಯಾಲೆಂಟ್. ನಿಮ್ಮಲ್ಲಿ ತಾಳ್ಮೆ ಇದೆ, ದಟ್ಸ್ ಅ ಟ್ಯಾಲೆಂಟ್. ನಿಮ್ಮಲ್ಲಿ ಕಿವಿ, ಇನ್ನೊಬ್ಬರ ಕಷ್ಟಗಳನ್ನು ಕಿವಿ ಕೊಡೋತಕ್ಕಂಥ ಒಂದು ಸಮೃದ್ಧಿಯಾಗಿ ಅವರ ವಿಚಾರಗಳನ್ನು ಕೇಳೋತಕ್ಕಂಥ ಕಲೆ ಇದೆ ನಿಮ್ಮಲ್ಲಿ. ಯು ಹ್ಯಾವ್ ಅಬಂಡೆಂಟ್ ಪೇಷನ್ಸ್ ಟು ಲಿಸನ್ ಟು ಅದರ್ಸ್ ಪ್ರಾಬ್ಲಮ್ಸ್. ಕೇಳ್ಕೊಳ್ಳಿ, ಅದು ಕಲೆನೇ. ಯಾಕಂದರೆ ನಿಮಗೆ ಬೋರ್ ಹೊಡೋಗ್ಬಿಡುತ್ತೆ. ಅಯ್ಯೋ ಅದೇ ಪ್ರಾಬ್ಲಮ್ಪ, ಅದೇ ತಲೆನೋವು, ನಮಗಿರೋ ತಲೆನೋವೇ ಅವನಿಗೂ ಇದೆ, ಸೊ ನಾನೇನು ಕೇಳ್ಕೊಳ್ಳಿ. ನೋ, ಇಫ್ ಯು ವಾಂಟ್ ಟು ಗೆಟ್ ಇನ್ ಟು ದಟ್ abundance zone, listen. You can cut short any time, but you should understand other people's pain. When they come and tell you, you should have patience to listen to them. Don't cut them short. ನಿಮಗೆ 1000 ಕೋಟಿ ತೊಂದರೆ ಅನ್ಸತ್ತೆ. ನಿಮಗೆ ಇನ್ನೊಬ್ಬನಿಗೆ ಕಿವಿ ಕೊಟ್ಟರೆ ನಿಮ್ಮಲ್ಲಿ 1000 ದಳ ಪದ್ಮ ಥರ ನಿಮ್ಮ ಹೃದಯ ಓಪನ್ ಆಗುತ್ತೆ. ಆ ಓಪನ್ ಆದಾಗ ನಿಮ್ಮಲ್ಲಿರೋ ಮೈಸರ್ಲಿನೆಸ್, ನಿಮ್ಮಲ್ಲಿರೋ ಜಿಗ್ತನ ಈಚೆ ಹಾರೋದಲ್ಲ, ಹಾಗೆ ಕೊಚ್ಚೋಗೋದಲ್ಲ, ಹಾಗೆ ಹಿಂಗೋಗುತ್ತೆ. ಬಿಕಾಸ್ ಮೈಸರ್ಲಿನೆಸ್ ಕೆನಾಟ್ ಬಿ ಬ್ಲೋನ್ ಅವೇ, ಕೆನಾಟ್ ಬಿ ವಾಶ್ಡ್ ಅವೇ. Miserliness, from the point of view of Mother, the Divine Mother, Adi Parashakti, the miserliness can only be evaporated. ಆ ಕಳೆಗಳನ್ನ ತೆಗಿಯೋಕ್ಕಾಗಲ್ಲ. ಒಜ್ಜಿದ್ರೆ, ತೊಳೆದ್ರೆ, ಸೋಪು, ಫಿನಾಯ್ಲ್ ಏನೇ ಹಾಕಿದ್ರು ಹೋಗಲ್ಲ. ಅದು ಇರೋದು ಹಾಗೆ ಹಿಂಗೋಗುತ್ತೆ. ಜಸ್ಟ್ ಲೈಕ್ ಅವರ್ ಪೆಟ್ರೋಲ್ ಈಸ್ ಎಕ್ಸ್ಪೋಸ್ಡ್ ಇನ್ ದ ಸನ್ಲೈಟ್, ಇಟ್ ಜಸ್ಟ್ ಎವ್ಯಾಪರೇಟ್ಸ್. ಆ ಥರ ನಿಮ್ಮಲ್ಲಿರೋ ಜುಗ್ತನ, ಇಟ್ ಶುಡ್ ಎವ್ಯಾಪರೇಟ್ ಇನ್ ದಿಸ್ ಫಾಲೋಯಿಂಗ್ ದ ಪವರ್ ಆಫ್ ಅಬಂಡೆನ್ಸ್. ದಟ್ ಈಸ್ ದ ಬ್ಯೂಟಿ ಆಫ್ ಯು. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಅಬಂಡೆನ್ಸ್. ನಿಮಗೆ ಅನ್ನಿಸ್ಬೋದು, ಏನು ಒಂದು ಲೈನ್ ದಾಟಿಲ್ವಲ್ಲ ನಾನು ಅಂತ. ಸಮಯ ಬರುತ್ತೆ, ಸಮಯ ಬರುತ್ತೆ. ಏನು ಒಂದನ್ನೇ ಹಿಡ್ಕೊಂಡು ಅದನ್ನೇ ತಿರುಗಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ಬೋದು. ಪವರ್ ಆಫ್ ಅಬಂಡೆನ್ಸ್ ಬೇಕಾದರೆ ಸಹನೆ, ತಾಳ್ಮೆ. 9 ತಿಂಗಳು ತೊಗೊಂಡಿದ್ದೀರಾ ನಿಮ್ಮ ತಾಯಿ ಗರ್ಭದಿಂದ ನೀವು ಈಚೆ ಬರಬೇಕಾದ್ರೆ. ನಿಮಗೇನು 3 ಗಂಟೆ ಕಾಲ ವೆಯ್ಟ್ ಮಾಡೋಕ್ಕಾಗಲ್ವಾ? ನೋಡಿ, ಸಹನೆ ತಾಳ್ಮೆ ಇರಬೇಕು. ಕಾದಾನು ಬಾಳಿಯಾನು ಅಂತ ಒಂದು ಗಾದೆನೂ ಇದೆ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಎನ್ಲೈಟನ್ಮೆಂಟ್ ಇಸ್ ನಾಟ್ ಅ ಸ್ಮಾಲ್ ಪ್ರೋಸೆಸ್. ಜನ್ಮಾಂತರದ ಪ್ರೋಸೆಸ್. ದೇವರ ಕೃಪೆ ತುಂಬಿ ತುಳುಕಬೇಕು. ಒಂದೊಂದು ಪಾಯಿಂಟಲ್ಲೂ, ಒಂದೊಂದು ದಿನದ ರಾತ್ರಿಯೂ ಕೂಡ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಪವರ್ ಆಫ್ ಅಬೆಂಡೆನ್ಸ್. ಸುಮ್ಮನೆ ಕಣ್ಣಿಗೆ ಎಟಕದೇ ಇರೋತಕ್ಕಂಥದ್ದು, ನಿಮ್ಮಲ್ಲಿರೋತಕ್ಕಂಥ ಜುಗುತನ, ನಿಮ್ಮಲ್ಲಿರೋತಕ್ಕಂಥ ಮೈಸರ್ಲಿ ಗುಣ, ಅದನ್ನು ಬಿಡಬೇಕು. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತೀನಿ ಅನ್ನೋ ಒಂದು ಕ್ವಾಲಿಟಿ ಬೆಳೆಸ್ಕೋಬೇಕು. ಎಜುಕೇಷನ್, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಹೆಸರನ್ನ, ಒಂದು ಜ್ಞಾನ ಕೇಳೋ ರೀತಿಯಾದಂಥ ಪೇಷನ್ಸ್ ಇರಬೇಕು. ದೆನ್ ಯು ವಿಲ್ ಸ್ಟಾರ್ಟ್ ಓಪನಿಂಗ್ ಔಟ್ ಟು ಅದರ್ ಪೀಪಲ್. ಯಾಕೆಂದರೆ ವೆನ್ ಅದರ್ ಪೀಪಲ್ಗೆ ಓಪನ್ ಔಟ್ ಆದ್ರೇ ಲಕ್ಷ್ಮಿ ವಿಲ್ ಕಮ್
to you. So whatever I have told you till this point, ಇನ್ನೊಂದು 2 ನಿಮಿಷ ಯೋಚನೆ ಮಾಡಿ, ನನ್ನಲ್ಲಿ ಏನಿದೆ ಜುಕ್ತನ. ಯಾಕಂದ್ರೆ ನಮ್ಮಲ್ಲಿರೋ ಜುಕ್ತನ ನಮಗೆ ಗೊತ್ತಾಗಲ್ಲ. ನಾನು ಧಾರಾಕಾರವಾಗಿ ಮಾಡ್ತಾಯಿದ್ದೀನಲ್ಲಪ್ಪ, ನಾನೆಲ್ಲ ಮಾಡ್ತಾಯಿದ್ದೀನಿ, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ದಟ್ ಕ್ಯಾನ್ ಬಿ ಪಾಸಿಬಲ್ ಬೈ ಮೀ. ನಿಮಗೆ ಫಸ್ಟ್ ಅನ್ಸೋದು ಏನು ಅಂದರೆ, ನಾನು ದುಡ್ಡು ಕೊಡ್ತಾ ಇದ್ದೀನಲ್ಲ. ಹೌ ಮೆನಿ ಆಫ್ ಯು ಗಿವನ್ ಯುವರ್ ನೇಮ್? ಹೌ ಮೆನಿ ಆಫ್ ಯು ಹ್ಯಾವ್ ಗಿವನ್? ಹೌ ಮೆನಿ ಹ್ಯಾವ್ ಗಿವನ್ ಯುವರ್ ಇಯರ್ ಟು ಲಿಸನ್ ಟು somebody's problem? How many have you given your word, a word of wisdom to people who are suffering? ಸಹನೆ, ತಾಳ್ಮೆ, ಅದರಲ್ಲಿ ಹಿಂಗೆ ಸಾಲ್ವ್ ಮಾಡಿ ಅಂತ ಏನಾದ್ರು ಹೇಳಿದ್ದೀರಾ? ಅದನ್ನು ನೋಡ್ಕೊಳ್ಳಿ. ಅಡ್ವೈಸ್ ಯಾವ ಥರ ಮಾಡಿದ್ದೀರಾ? ಎಲ್ಲರ ಕೈನಲ್ಲೂ ದುಡ್ಡು ಕೊಡೋಕ್ಕಾಗಲ್ಲ. ಐ ಮೈಸೆಲ್ಫ್ ಐ ಆಮ್ ಟೆಲಿಂಗ್ ಯು, ಯು ಕ್ಯಾನಾಟ್ ಗಿವ್ ಮನಿ ಟು ಎವ್ರಿಬಡಿ ಆಲ್ ದ ಟೈಮ್, ಎವ್ರಿ ಟೈಮ್. ವಾಟ್ ಕ್ಯಾನ್ ಯು ಡೂ? ಯು ಕ್ಯಾನ್ ಅಟ್ಲೀಸ್ಟ್ ಗಿವ್ ಯುವರ್ ಇಯರ್, ಕಿವಿಯನ್ನು ಸ್ವಲ್ಪ ಕೊಡಿ, ಅವ್ರ ಕಷ್ಟ ಸುಖಗಳಿಗೆ ಸ್ವಲ್ಪ ಕೇಳಿಸ್ಕೊಳ್ಳಿ. ನಿಮಗೇನು ಅಯ್ಯೋ ಇವ್ನ ಹಣೆ ಬರ ಬೇರೆ, ನಂದು ಅದೇ ಹಣೆ ಬರ ಅಂತ ಹೇಳಿ ನೀವೇನು ಮಾಡ್ತೀರಾ? ದೂರಿಸ್ತೀರಾ, ಅವ್ರನ್ನ ದೂರ ಮಾಡ್ತೀರಾ ನೀವು. ಯು ಆರ್ ನಾಟ್ ರೆಡಿ ಟು ಲಿಸನ್. ನನಗೂ ಅದೇ ತಲೆನೋವಪ್ಪ, ನಿನಗೇನು ದೊಡ್ಡ ತಲೆನೋವು, ಅದಕ್ಕಿಂತ 1000ದಷ್ಟಿದೆ ಅಂತ ಹೇಳ್ತೀರ ನೀವು. ಡೋಂಟ್ ಯು ಥಿಂಕ್ ದಟ್ ಇಸ್ ಅರೋಗೆಂಟ್? ಈ ಥರ ಅರೋಗೆನ್ಸ್ ಇದ್ದಾಗ ಲಕ್ಷ್ಮಿ ಎಲ್ಲಿ ಬರಬೇಕು ನಿಮ್ಮ ಹತ್ರ? ಅಬೆಂಡೆನ್ಸ್ ಎಲ್ಲಿರಬೇಕು? ಅಬೆಂಡೆನ್ಸ್ಗೆ ಏನು ಬೇಕು? ನಿಮ್ಮ ಹೆಸರು ಕೀರ್ತಿಗೆ ಏನು ಬೇಕು? ನಿಮ್ಮಲ್ಲಿರೋ ಸಮೃದ್ಧಿಗೆ ಏನು ಬೇಕು? ವಿದ್ಯಾ ಬುದ್ಧಿ ಬೇಕು, ಅಗ್ರೀಡ್. ಜ್ಞಾನ ಬರುತ್ತೆ ಬರಲ್ಲ, ಅಗ್ರೀಡ್. ಆದರೆ ಅಟ್ ದ ಟೈಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಬೇಕು, ಅದು ಅಗ್ರೀಡ್. ಆ ಟೈಮಲ್ಲಿ ಏನು ಮಾತಾಡಬೇಕು ಅನ್ನೋ ಹೊಳಪಿರಬೇಕು, ದಟ್ ಆಲ್ಸೋ ಅಗ್ರೀಡ್. ಎಲ್ಲದಕ್ಕಿಂತ ಏನು ಬರಬೇಕು? ಆ ಪೇಷನ್ಸ್ ಇದೆಯಲ್ಲ, ಇನ್ನೊಬ್ಬರನ್ನ ಕಷ್ಟ ಸುಖಗಳನ್ನು ಕೇಳಿಸ್ಕೊಳ್ಳೋತಕ್ಕಂಥದ್ದು, ಇನ್ನೊಬ್ಬರನ್ನ ಸೇವೆ ಮಾಡೋತಕ್ಕಂಥದ್ದು, ಆ ಸಹನೆ ಇದೆಯಲ್ಲ, ಅದು ತುಂಬ ಕಷ್ಟ. ಯಾರೋ ಒಬ್ಬರು ಕಷ್ಟಪಡ್ತಾ ಇದ್ದಾರೆ, ನರಳ್ತಾ ಇದ್ದಾರೆ, ಅಥವಾ ಏನೋ ಕಾಯಿಲೆ ಇದೆ, ಏನೋ ಕಸಾಲೆ ಇದೆ, ಅವರಿಗೆ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ? ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ ನಿಮಗೆ. ನಿಮ್ಮ ಕೈಯಲ್ಲಿ 1000 ಇರುತ್ತೆ. ಯು ಕ್ಯಾನ್ ಹೆಲ್ಪ್ ದೆಮ್ just by listening to them, by spending some time, half an hour, 45 minutes, 1 hour, at least listen to them. And old people require a lot of assistance for hearing whatever be their problem. ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಓಲ್ಡ್ ಪೀಪಲ್ ಲೈಕ್ ಟು ಟಾಕ್ ಟು ಯು. ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ನಿಮ್ಮ ಕಿವಿ ಕೊಟ್ಟರೆ ಸಾಕು ಅಂತಿರ್ತಾರೆ. ಡೋಂಟ್ ಬಿ ಜಡ್ಜ್ಮೆಂಟಲ್ ವೆನ್ ಯು ಸ್ಟಾರ್ಟ್ ಹಿಯರಿಂಗ್ ಸಚ್ ಪೀಪಲ್. Don't be judgmental. Just give your ears to them. ಹೇಳಿದ ಕಥೆನೇ ಹೇಳ್ಬೋದು, ಹಳೆ ಕಥೆನೇ ಹೇಳ್ಬೋದು, ಹಳೆ ಪುರಾಣನೇ ಹೇಳ್ಬೋದು. ನಿಮಗೆ ಗೊತ್ತಿಲ್ಲದಿರೋ ವಿಚಾರ ಏನೂ ಇಲ್ಲ. ಅವ್ರಿಗೆ ಮನಸ್ಸನ್ನು ನೋವಿಸ್ಬಾರ್ದು. ಅದೇ ಕತೆ, ಸುಮ್ಮನೆ ರೀ, ಎಲ್ಲರಿಗೂ ಆಗೋತಕ್ಕಂಥದ್ದೇ, ಎಲ್ಲರ ಮನೆ ದೋಸೆನು ತೂತು, ಇದೆಲ್ಲ ಡೈಲಾಗ್ ಬೇಡ. The moment you modify this kind of a dialogues, ಏನಾಗುತ್ತೆ? ನಿಮಗೆ ಸಹನೆ ಇಲ್ಲ. ದೆನ್ ಲಕ್ಷ್ಮಿ ವಿಲ್ ಲುಕ್ ಎಟ್ ಯು. ಓಹೋ, ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಇವ್ರಿಗೆ ನಾನೇನು ಕೊಡಲಿ? ದಟ್ ಇಸ್ ಆಲ್ ದ ಡಿಸ್ಕೋರ್ಸ್ ಮದರ್ ಗೇವ್ ಇಟ್ ಟು ಮೀ. ಹಾಫ್ ಆನ್ ಅವರ್ 45 ಮಿನಿಟ್ಸೋ ಎಷ್ಟೋ ಹೇಳಿದಾಳೆ, ಅದು ಬೇಡ. ಐ ಡೋಂಟ್ ನೋ ವಾಟ್ ಟೈಮ್ ಆಲ್ಸೋ ಇಟ್ ವಾಸ್. ನಾನು ಒಬ್ಬಳೇ ಇದ್ದೆ, ನನ್ನ ಜೊತೆಗೆ ಲಲಿತಮ್ಮ ಇದ್ದರು. ನಾನು ಮೇಲ್ಗಡೆ ಕೂತಿದ್ದೆ, ಲಲಿತಮ್ಮ ಕೆಳಗಡೆ ಕೂತಿದ್ರು. ಸೊ ಕ್ವೈಟ್ ಇಟ್ ವಾಸ್. ಇದೇ ಎಲ್ಲ ಜ್ಞಾನದ ಮುತ್ತುಗಳು. ಟುಡೇ ಆನ್ ದ ಡೇ ಟು ಹೈಲೈಟ್ ದ ಪವರ್ ಆಫ್ ಅಬೆಂಡೆನ್ಸ್ ಇಸ್ ದ ಡೇ. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.